ಕೆಜಿ ಶೇಂಗಾದು ಕ್ರಿಸ್ಪ್ನೆಸ್ ಹೋಗ್ತೈತಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇದು ಬುಧವಾರದ ಲಾಗ್ ನೋಡ್ರಿ, ಅಂದರೆ ನಿನ್ನಿದ ಲಾಗ್. ಇವತ್ತಿನ ದಿನಾನ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತಿದ್ರೆ ಕೆಲವೊಂದು ವಿಷಯಗಳನ್ನ ಖುಷಿ ಕೊಟ್ಟರೆ ಕೆಲವೊಂದು ವಿಷಯಗಳನ್ನ ಮನಸ್ಸಿಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಗುತ್ತಂದರೆ ಏನಾದರೂ ನಾವು ಹೊಸದಾಗಿ ಮಾಡೋ ಮುಂದಾಗ ಏನಾಗುತ್ತಲ್ರಿ ಸ್ವಲ್ಪ ಲಾಸ್ ಆಗ್ಬಿಟ್ರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅಂತ ಅನ್ನಿಸ್ತಾ ಇರ್ತೈತಿ. ಇವತ್ತು ಹಂಗೆ ಆಯಿತು. ಏನಾಯ್ತಂತ ನಾನು ಮುಂದಿನ ಅಂದರೆ ಮುಂದೆ ಹೇಳ್ತೀನಿ ರೀ. ಈಗಿದ್ರೆ ಇದು ಬುಧವಾರ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ನಾಷ್ಟಾಕಿದ್ರೆ ಉಪ್ಪಿಟ್ಟು ಮಾಡೋಣಂತೇಳಿ ರೆಡಿ ಮಾಡ್ಕೊಳಕಂತೀನಿ ನೋಡಿರಿ. ಈ ಕಡೆ ರವಾನು ಹುರಿದು ಇಟ್ಟಿದ್ದೀನಿ ಮತ್ತು ಒಗ್ಗರ್ಣಿನೂ ರೆಡಿ ಮಾಡ್ಕೊಳಕಂತೀನಿ ರೀ. ಈ ಕಡೆ ಒಂದು ಸೈಡ್ ಬಿಸಿನೀರು ಕಾಸಾಕಿಟ್ಟಿದ್ದೀನಿ. ಅಂದರೆ ನಾನು ಒಗ್ಗರಣೆ ಹಾಕಿಬಿಟ್ಟು ಅದ್ರಾಗ ರವೆ ಮಿಕ್ಸ್ ಮಾಡಿ ಬಿಸಿನೀರನ್ನು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡ್ತೀನಿ. ಭಾಳ ಮಸ್ತ್ ಆಗುತ್ತೆ ರೀ ಮತ್ತು ಜಲ್ದಿನೂ ಆಗುತ್ತಂತ ಈ ರೀತಿ ಮಾಡೋದು. ಒಂದು 10 ನಿಮಿಷ ಒಳಗಡೆ ರೆಡಿ ಆಗುತ್ತಂತೇಳಿ ಈಗ ಫೈನಲಿ ಉಪ್ಪಿಟ್ಟನ್ನು ರೆಡಿ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಫಸ್ಟ್ ನಾಷ್ಟಕ್ಕೆ ಹಾಕಿ ಕೊಟ್ಬಿಡ್ಬೇಕ್ರಿ. ಲೇಟ್ ಆಗ್ಬಿಡ್ತಂದ್ರೆ ಅವ್ರಿಗೆ ಸಿಟ್ಟು ಬರುತ್ತೆ ನಾಷ್ಟ ಕೊಡೋದು. ಅದಕ್ಕಾಗಿ ಅವರಿಗೆ ನಾಷ್ಟಕ್ಕೆ ಕೊಟ್ಟು ನಾವು ಎಲ್ಲ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ಇದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಈಗಿದ್ರೆ ಮಧ್ಯಾಹ್ನ ಸ್ವಲ್ಪ ಅಂಬ್ಲಿ ಮಾಡೋಣ ಅಂತೇಳಿ ತನು ಇದ್ರೆ ಭಾಳ ದಿವಸದಿಂದ ಕೇಳಾಕತ್ತಿದ್ಲು. ನಾನು ಮಾಡೋಕ್ಕನ ಹೋಗಿತ್ತಿಲ್ಲ ರೀ. ಮಾಡ್ಬೇಕಂದಾಗ ಮೊಸರು ಇರ್ತಿತ್ತಿಲ್ಲ ಮತ್ತು ಹುಳಿ ಹಾಕಬೇಕಂದ್ರೆ ನೆನಪಾಗ್ತಿದ್ದಿಲ್ಲ. ಅಂದರೆ ಇದು 2 ರೀತಿ ಒಳಗೆ ಮಾಡಬೇಕಾಗುತ್ತೆ ರೀ. ಅಂದರೆ ನಾವು ಹುಳಿ ಹಾಕಿಬಿಟ್ಟಾದ್ರೂ ಮಾಡ್ಕೋಬೋದು ಮತ್ತು ದಿಢೀರಾಗಿನೂ ಮಾಡ್ಬೋದು. ಈಗಿದ್ರೆ ನಾನು ಇವತ್ತು ದಿಢೀರ ಅಂಬ್ಲಿ ಮಾಡಾಕಂತೀನಿ ರೀ. ಬ್ಯಾಸ್ಗ್ಯಾಗಂತೂ ಭಾಳ ಮಸ್ತ್ ಇರುತ್ತೆ. ದೇಹಕ್ಕೂ ತಂಪು ಮತ್ತು ಬಾಯಿಗೂ ರುಚಿ ಕೊಡೋದ್ರಿ. ತನು ಇದ್ರೆ ಭಾಳ ಇಷ್ಟಪಟ್ಟು ಕುಡಿತಾಳು. ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಇಷ್ಟ ಆಗುತ್ತೆ ರೀ. ಆದರೆ ತನಗೆ ರಾಗಿ ಹಿಟ್ಟಿನಿಂದ ಮಾಡಿದ್ದು ಜಾಸ್ತಿ ಇಷ್ಟ ಆಗುತ್ತೆ ರೀ ಜೋಳದ ಹಿಟ್ಟಿನಕ್ಕಿಂತ. ರಾಗಿ ಹಿಟ್ಟು ಇದ್ದಿತ್ತಿಲ್ಲ ಅಂತೇಳಿ ನಾನು ಜೋಳದ ಹಿಟ್ಟಿಂದ ರೆಡಿ ಮಾಡಾಕಂತೀನಿ ನೋಡಿರಿ. ಒಂದು ಸಣ್ಣ ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಬಿಟ್ಟು ಅದನ್ನ ಗಂಟಿಲ್ಲಾರ್ದಂಗೆ ಕಲಿಸ್ಬೇಕು ರೀ ನೀರು ಹಾಕಿಬಿಟ್ಟು. ಈ ಕಡೆ ಇದ್ರೆ ಒಂದು ಬೊಗೋಣಿಗೆ 1 ಜಗ್ಗಷ್ಟು ನೀರು ಹಾಕಿ ಅದನ್ನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅಂದರೆ ನೀರು ಕುದಿಬೇಕು ರೀ. ಅಷ್ಟೋ ತನಕ ನಾನು ಈ ಕಡೆ ಜೋಳದ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಟಿದ್ದೀನಿ ರೀ. ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಬಂದಿಲ್ಲ ಈ ಥರ ಮಾಡಿಬಿಟ್ಟು ಬ್ಯಾಸ್ಗ್ಯಾಗಂತೂ ಕಂಪಲ್ಸರಿ ಕುಡಿತಾರೆ. ಕೆಲವೊಬ್ರಿಗೆ ಗೊತ್ತಿರಲ್ಲ, ಕೆಲವೊಬ್ರಿಗೆ ಗೊತ್ತಿರುತ್ತೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ನೋಡಿರಿ. ಈಗಿದ್ರೆ ಅದನ್ನ ನೀರೇನು ಬಿಸಿ ಮಾಡೋಕೆ ಇಟ್ಟಿದ್ದಿಲ್ಲ. ನೀರು ಕುದಿಯೋಕೆ ಸ್ಟಾರ್ಟ್ ಆದಮೇಲೆ ನಾವು ಇಲ್ಲಿ 1 ಬಟ್ಲಷ್ಟು ಜೋಳದ ಹಿಟ್ಟು ನೀರು ಹಾಕಿಬಿಟ್ಟು ಗಂಟಿಲ್ಲಾರ್ದಂಗೆ ಕಲಿಸ್ಬಿಟ್ಟು ಇಟ್ಟಿರ್ತೀವಲ್ಲ ರೀ, ಅದನ್ನ ಬಿಸಿ ನೀರಿಗೆ ಹಾಕಿಬಿಟ್ಟು ಗಂಟಿಲ್ಲಾರ್ದ್ರ ಥರ ಅಂದರೆ ಗಂಟು ಬರಬಾರ್ದು ಆ ಥರ ಚಲೋತ್ನಾಗೆ ಮಿಕ್ಸ್ ಮಾಡಬೇಕು ರೀ. ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಇರಬೇಕು. ಅಂದರೆ ನಾವು ಗಟ್ಟಿ ಮಾಡಿಬಿಟ್ರೆ ಅದು ಅಂಬ್ಲಿ ಅಂತ ಆಗಂಗಿಲ್ಲ ರೀ, ಗಂಜಿ ಆಗಿಬಿಡುತ್ತೆ. ಹಾಗಾಗಿ ಹಿಟ್ಟಿನ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ತೊಗೋಬೇಕಾಗುತ್ತೆ. ಅಂದರೆ 1-2 ಲೀಟ್ರ್ ನೀರಿಗೆ ಒಂದು ಸಣ್ಣ ಬೌಲಷ್ಟೇ ಜೋಳದ ಹಿಟ್ಟು ತೊಗೋಬೇಕಾಗುತ್ತೆ. ಅಂದರೆ ಜೋಳದ ಹಿಟ್ಟು ಅಥವಾ ರಾಗಿ ಹಿಟ್ಟು ಇನ್ನೂ ಬೆಸ್ಟ್ ರೀ. ಆದರೆ ನನ್ನ ಕಡೆ ಇದ್ದಿದ್ದಿಲ್ಲ ಅಂತೇಳಿ ನಾನು ಜೋಳದ ಹಿಟ್ಟನ್ನು ಬಳಸ್ಬಿಟ್ಟು ಮಾಡಾಕಂತೀನಿ. ನಮ್ಮ ಕಡೆ ಎಲ್ಲರೂ ಜೋಳದ ಹಿಟ್ಟಿನಿಂದ ಮಾಡ್ತಾರೆ. ಈಗ ಜೋಳದ ಹಿಟ್ಟನ್ನು ಹಾಕಿಬಿಟ್ಟು ಮುಚ್ಚಿಟ್ಟು ಅಂದರೆ ಚಲೋತ್ನೇ ಗಂಟಿಲ್ಲಾರ್ದಂಗೆ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮುಚ್ಚಿಟ್ರೆ ಆಯಿತು. ಅದು ಕುದಿ ಬರೋಕೆ ಸ್ಟಾರ್ಟ್ ಆಗುತ್ತೆ ರೀ. ಆಮೇಲೆ ಕುದಿಯೋಕೆ ಸ್ಟಾರ್ಟ್ ಆದ ಕೂಡಲೇ 1-2 ನಿಮಿಷ ಚಲೋತ್ನಾಗ ಈ ಥರ ಮಿಕ್ಸ್ ಮಾಡ್ತಾನೆ ಕುದಿಸ್ಬೇಕು ರೀ. ಈ ಹದಕ್ಕೆ ಐತಲ್ರಿ ಅದು ನಾವು ಕುದಿಸ್ಬಿಟ್ಟು ತಣ್ಣಗೆ ಮಾಡಿದಾಗ ಇನ್ನಷ್ಟು ಗಟ್ಟಿ ಆಗುತ್ತೆ. ಹಾಗಾಗಿ ಇದೇ ಹದಕ್ಕನ್ನು ರೆಡಿ ಮಾಡ್ಕೋಬೇಕು ರೀ. ಅಂದರೆ ಅಂಬ್ಲಿ ಅಂದರೆ ನಾವು ಮಜ್ಜಿಗೆ ಥರ ಕುಡಿಬೋದು. ಅಷ್ಟು ಟೇಸ್ಟಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ದೇಹಕ್ಕೆ ತಂಪಾಗುತ್ತೆ. ಈ ಬ್ಯಾಸ್ಗ್ಯಾಗಂತೂ ಬಹಳ ಮಸ್ತ್ ಇರುತ್ತೆ. ನನಗೆ ಮಾಡೋಕೆ ಆಗಿತ್ತಿಲ್ಲ ರೀ. ಹಾಗಾಗಿ ಇವತ್ತು ಫೈನಲಿ ಮಾಡೋಣಂತ ರೆಡಿ ಮಾಡ್ಕೊಳಕಂತೀನಿ. ಅದನ್ನ ಹಿಟ್ಟನ್ನು ಚಲೋತ್ನಾಗ ಕುದಿಸಿ ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು ರೀ. ಅಂದರೆ ಇದು 2 ರೀತಿ ಒಳಗೆ ಮಾಡ್ಬೋದು ರೀ. ಅಂದರೆ ಈ ಥರನೂ ಮಾಡ್ಬೋದು. ಇನ್ನೊಂದು ರೀತಿ ಏನೈತಿಲ್ಲ, ರಾತ್ರಿ ಒಂದು ಸಣ್ಣ ಬಟ್ಲೆ ಮೊಸರು ಇದ್ದರೂ ಸಾಕಾಗುತ್ತೆ ರೀ. ಅದನ್ನ ಮೊಸರನ್ನು ಚಲೋತ್ನಾಗೆ ಮಜ್ಜಿಗೆ ಮಾಡ್ಕೋಬೇಕಂದ್ರೆ ಕಡಿದ್ಬಿಟ್ಟು ನೀರು ಹಾಕಿ ಅದಕ್ಕೆ ಸ್ವಲ್ಪ ಬಿಸಿನೀರು ಹಾಕಿ 1-2-3 ಚಮಚದಷ್ಟು ಜೋಳದ ಹಿಟ್ಟು ಹಾಕಿ ಕಲಿಸ್ಬಿಟ್ಟು ಇಟ್ಬಿಡ್ಬೇಕು ರೀ. ಅಂದರೆ ನಾವು ಹೆಂಗೆ ಹೆಪ್ಪು ಹಾಕ್ತೀವಲ್ಲ ಆ ಥರ ಇದನ್ನು ಹುಳಿ ಹಾಕೋದಂತಾರೆ. ರಾತ್ರಿನೇ ಕಲಿಸಿಟ್ಟು ಬೆಳಗ್ಗೆ ಅದನ್ನ ಬಳಸಿ ಅಂಬ್ಲಿ ಮಾಡೋದು. ಅಂದರೆ 2 ರೀತಿ ಒಳಗೆ ಮಾಡ್ತಾರೆ. ನಾನು ಇವತ್ತು ಸಿಂಪಲ್ಲಾಗೆ ಮಾಡಕ್ಕೆ ಹತ್ತಿದ್ರಿ. ಅಂದರೆ ದಿಢೀರಾಗಿ ಮಾಡ್ಬೋದು ಹುಳಿ ಹಾಕ್ಲಿಕ್ಕಂದ್ರೂ ರೀ. ಅಂದರೆ ಸ್ವಲ್ಪ ಮೊಸರು ಜಾಸ್ತಿ ತೊಗೋಬೇಕಾಗುತ್ತೆ. ಒಂದು 300 ಗ್ರಾಮ್ ಅಷ್ಟಾದ್ರೂ ಮೊಸರು ಇರಲೇಬೇಕು. ಈಗಿದ್ರೆ ನಾನು 2 ಬಟ್ಲಷ್ಟು ಮೊಸರು ತೊಗೊಂಡು ಚಲೋತ್ನಾಗ ಅದನ್ನ ಮಜ್ಜಿಗೆ ಮಾಡ್ಕೋಬೇಕಾಗುತ್ತೆ ರೀ. ಸ್ವಲ್ಪ ನೀರು ಹಾಕಿಬಿಟ್ಟು ಅಂದರೆ ಇದಕ್ಕೆ ಸ್ವಲ್ಪ ಮೊಸರು ಜಾಸ್ತಿ ಬೇಕಾಗುತ್ತೆ. ಹುಳಿ ಹಾಕ್ತೀವಲ್ಲ ಅದಕ್ಕೆ ಒಂದು ಸಣ್ಣ ಬಟ್ಲಷ್ಟು ಮೊಸರು ಇದ್ರೂ ಸಾಕಾಗುತ್ತೆ ರೀ. ಈಗಿದ್ರೆ ಅದನ್ನ ಚಲೋತ್ನಾಗೆ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ ರೀ. ಅಂದರೆ ಇದು ತಣ್ಣಗಾಗ್ಬೇಕು ಪೂರ್ತಿ. ಏನು ನಾವು ಇಲ್ಲಿ ಹಿಟ್ಟು ಕುದಿಸಿ ಇಟ್ಟಿರ್ತೀವಲ್ರಿ ಅದನ್ನ ಪೂರ್ತಿ ತಣ್ಣಗಾದ್ಮೇಲೆ ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ, ಕೊತ್ತಂಬರಿ, ಜೀರಿಗೆ, ಬೆಳ್ಳುಳ್ಳಿ, ಮಜ್ಜಿಗೆ ಎಲ್ಲ ಹಾಕಬೇಕಾಗುತ್ತೆ.
ಈಗ ಇದ್ರದ್ದು ಹಿಟ್ಟು ತಣ್ಣಗಾಗಿತ್ತು ಒಂದು ತಾಸು ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ಏನೈತಿಲ್ಲ ನಾನು ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು ಒಂದು ದೊಡ್ಡ ಸೈಜ್ದ ಉಳ್ಳಾಗಡ್ಡಿ ಬೇಕಂದ್ರೆ ಹಾಕ್ಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಆದರೆ ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಇರುತ್ತೆ ಮತ್ತು ಉಳ್ಳಾಗಡ್ಡಿ ಹಾಕೋದ್ರಿಂದ ದೇಹಕ್ಕೆ ಇನ್ನಷ್ಟು ತಂಪಾಗುತ್ತೆ. ಮತ್ತು ಒಂದು ಚಮಚದಷ್ಟು ಜೀರಿಗೆ, ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನೂ ಕುಟ್ಬಿಟ್ಟು ಹಾಕಬೇಕ್ರಿ. ಅಂದರೆ ಬೆಳ್ಳುಳ್ಳಿ ಟೇಸ್ಟ್ ಕೊಡುತ್ತಾ, ಜೀರಿಗೆ ತಂಪಾಗುತ್ತೆ ರೀ. ಹಾಗಾಗಿ ಈಗಿದ್ರೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ನಾನು ಏನು ಮಜ್ಜಿಗೆ ಮಾಡಿ ಇಟ್ಟಿದ್ದೆಲ್ಲ ರೀ, ಆ ಮಜ್ಜಿಗೆನೂ ಇದಕ್ಕೆ ಮಿಕ್ಸ್ ಮಾಡಿಬಿಡಬೇಕು. ಅಂದರೆ ಮನ್ಯಾಗ ಮಜ್ಜಿಗೆ ಇದ್ರಂತೂ ಈ ಥರ ಮಾಡ್ಬೋದು, ಇದ್ದಿದ್ದಿಲ್ಲ ಅಂದ್ರೂ ಮೊಸರನ್ನ ಕಡಿದ್ಬಿಟ್ಟು ಈ ಥರ ಮಾಡ್ಬೋದು ನೋಡಿರಿ. ಫೈನಲಿ ಮಸ್ತಾಗಿರೋ ಜೋಳದ ಅಂಬ್ಲಿ ರೆಡಿಯಾಗಿತ್ತು ನೋಡಿರಿ. ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿರಿ. ನನಗಂತೂ ಜಾಸ್ತಿ ಇಷ್ಟ ಆಗುತ್ತೆ. ಅದರ ನನ್ನ ಮಗಳಿಗೆ ತೀರಾ ಇಷ್ಟ ಆಗುತ್ತೆ. ಯಾಕಂದರೆ ಜಾಸ್ತಿ ಕುಡಿಯೋದು ಅಂದರೆ ಬೆಳಗ್ಗೆ ನಾವು ಒಂದು ದೊಡ್ಡ ಬೊಗೋಣಿ ಮಾಡಿಬಿಟ್ರೆ, ಅಂದರೆ ಇದು ಬಿಸಿ ಇದ್ದಾಗೂ ಕುಡಿಬೋದು, ತಣ್ಣಗಾದ್ಮೇಲೂ ಕುಡಿಬೋದು ರೀ. ಅಂದರೆ ಬೆಳಗ್ಗೆ ಮಾಡಿ ಫ್ರಿಜ್ನಾಗ ಇಟ್ಬಿಟ್ರೆ ಇತ್ತು ಇಡೀ ದಿವಸ ಕುಡಿತಾನೆ ಇರ್ಬೋದು, ಅಷ್ಟು ಮಸ್ತ್ ಇರುತ್ತೆ ನೋಡಿರಿ. ನಾನು ಮಜ್ಜಿಗೆ ಅಂಬ್ಲಿ ಮಾಡಿ ಕುಡಿದ್ಬಿಟ್ಟು ಕುಂತಿದ್ದೆ. ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ಬಂದಿದ್ರೆ, ಅಂದರೆ ಓನರು ಕಳಿಸಿದ್ರು. ಅವರಂತೂ ಇಷ್ಟು ತಲೆ ತಿಂತಾರಲ್ರಿ, ಏನು ಮಾಡೋಕ್ಕಾಗಂಗಿಲ್ಲ. ಇನ್ನೊಂದು 6 ತಿಂಗಳು ನಾವು ಮನೆ ಚೇಂಜ್ ಮಾಡಬೇಕು. ಅಂದರೆ ಅವರು ಬಂದಿರ್ತಾರಂತ ಚೇಂಜ್ ಮಾಡಬೇಕು. ಕ್ಯಾಮ್ರಾದವರು ಬಂದಿರಲ್ರಿ. ಮನ್ಯಾಗೂ ಮನೂ ಇದ್ದಿತ್ತಿಲ್ಲ, ಮತ್ತು ನಮ್ಮ ಮನೆಯವರು ಇದ್ದಿತ್ತಿಲ್ಲ ರೀ. ಮನು ಇದ್ರೆ ಮದ್ವೆಗೆ ಹೋಗಿದ್ದ ಸೊಲ್ಲಾಪುರಕ್ಕೆ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಿದ್ರೆ. ನನಗಂತೂ ಟೆನ್ಷನ್ ಆಗುತ್ತೆ ಯಾರಾದರೂ ಗಂಡು ಮಕ್ಕಳು ಬಂದುಬಿಟ್ರೆ. ಹಾಗಾಗಿ ಒಂದು ತಾಸು ಚೆಕ್ ಮಾಡ್ತಾಯಿದ್ರು. ಅಂದ್ರೆ ಅದು ಸಿಮ್ಮ ಏನು ಬಂದಾಗೈತೆ ಅಂತ ಹೇಳಾಕತ್ತಿದ್ರು. ಅವ್ರು ಓನರಿಗೆ ಫೋನ್ ಹಚ್ಚಿ ಹೇಳಿದ್ರು ರೀ. ಅವರು ಇಲ್ಲ ತೊಗೊಂಡು ಬರ್ರಿ, ಮತ್ತು ಬೇರೆ ಸಿಮ್ ಹಾಕೋಣಂತ ತೊಗೊಂಡು ಹೋದರು. ಹಂಗೆ ನೋಡಿರಿ ಒಂದು ತಾಸು ತನಕ ಟೆನ್ಷನ್ ಆಗ್ತಾಯಿತ್ತು. ಅಂದ್ರೆ ಅವರು ಕೆಲಸ ಮುಗಿಸಿ ಹೋಗೋ ಮಟ್ಟ ನಾನು ಅವ್ರು ಹೋದ್ಮೇಲೆ ಮಸ್ತಾಗಿ ಅನ್ನ, ಮಜ್ಜಿಗೆ ಮತ್ತು ಬಟಾಟಿ ಭರ್ತಾ ಮಾಡಿ ಊಟನೂ ಮುಗಿಸ್ಬಿಟ್ಟಿವಿ ರೀ. ಅಂದರೆ ಮನೆಯವರು ಮತ್ತು ಮನು ಇದ್ದಿದ್ದಿಲ್ಲ ಅಂದರೆ ಅನ್ನ ಮಜ್ಜಿಗೆ ನಮ್ಮಿಬ್ಬರಿಗೆ ಇಷ್ಟ ಆಗುತ್ತಂತ ಅದನ್ನೇ ಮಾಡಿ ಊಟನೂ ಎಲ್ಲ ಮುಗಿಸಿ 2 ತಾಸು ರೆಸ್ಟ್ ಮಾಡಿಬಿಟ್ಟು ಫೈನಲಿ 5:15 ಎದ್ದು ಮುಖ ತಗೊಂಡು ಕಸ ಗುಡ್ಸಾಕಂತೀನಿ ನೋಡಿರಿ. ಕಸ ಹುಡುಗಿ ದೇವ್ರ ಮುಂದೆ ದೀಪ ಹಚ್ಚಿ ಮತ್ತಿನ್ನು ಸಂಜೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಇವತ್ತಿದ್ರೆ ಸಿಂಪಲ್ಲಾಗೆ ಏನಂತಾರು ಶೇಂಗಾ ಪಲ್ಯ ಮಾಡಕ್ಕಂತೀನಿ ನೋಡಿರಿ. ಭಾಳ ಮಸ್ತ್ ಇರುತ್ತೆ. ಅದ್ರಾಗ ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಶೇಂಗಾ ಪಲ್ಯ ರೀ. ಅಂದರೆ ಅದು ಡ್ರೈ ಪಲ್ಯ ಇರುತ್ತೆ, ಚಪಾತಿಗಾಗಲಿ ರೊಟ್ಟಿಗಾಗಲಿ ಭಾಳ ಮಸ್ತ್ ಇರುತ್ತೆ. ಅದ್ರಾಗ ಇದಕ್ಕೆ ಮೊಸರು ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ ಇನ್ನೂ ಬೆಸ್ಟ್ ಆಗುತ್ತೆ ರೀ. ಅಂದರೆ ಮಧ್ಯಾಹ್ನ ಟೈಮ್ದಾಗ ಮೊಸರು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ರಾತ್ರಿ ಮೊಸರು ತಿನ್ನೋಕೆ ಹೋಗಬಾರ್ದು, ಡೈಜೆಷನ್ ಆಗಂಗಿಲ್ಲ ರೀ. ಈಗಿದ್ರೆ ಅದೇ ಉಳ್ಳಾಗಡ್ಡಿ ಪಲ್ಯ ಮಾಡೋಕೆ ಏನೈತಲ್ರಿ, ಒಂದು ಬಟ್ಲಷ್ಟು ಶೇಂಗಾನ ಹುರಿದು ಇಟ್ಟಿದ್ದೀನಿ. ಅದನ್ನ ಸ್ವಲ್ಪ ತರಿಯಾಗಿ ಪುಡಿ ಮಾಡಬೇಕಾಗುತ್ತೆ. 2 ದೊಡ್ಡ ಸೈಜ್ದ ಉಳ್ಳಾಗಡ್ಡಿನೂ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ. ಈಗ ಒಗ್ಗರಣೆಗಿದ್ರೆ 1-2 ಚಮಚದಷ್ಟು ಎಣ್ಣೆ, ಜೀರಿಗೆ, ಸಾಸಿವೆ, ಕರಿಬೇವು ಸೊಪ್ಪು, ಇಂಗು. ಅಂದರೆ ಕಾಯಿಪಲ್ಯ ಇದ್ದಿತ್ತಿಲ್ಲ ಅಂದ್ರೂ ಸಿಂಪಲ್ಲಾಗಿ ಈ ಥರ ಪಲ್ಯ ಮಾಡ್ಬೋದು ರೀ. ಡಬ್ಬಿ ಕಟ್ಟಕ್ಕಂತೂ ಭಾಳ ಬೆಸ್ಟ್ ನೋಡಿರಿ. ಅವಾಗೆಲ್ಲ ಜಾಸ್ತಿ ಮಾಡ್ತಿದ್ರು, ಯಾಕಂದರೆ ಅವಾಗ ಈ ಥರ ಅಂದರೆ ಈಗಿನ ಗತ್ಲೆ ಡಬ್ಬಿ ಒಳಗೆಲ್ಲ ಬುತ್ತಿ ಕಟ್ತಿತ್ತಿಲ್ಲ. ಸಾಲಿಗಾಗಲಿ ಮತ್ತು ಕೆಲ್ಸಕ್ಕೆ ಹೋಗೋರಿಗೆ ಆಗಲಿ ಬುತ್ತಿ ಅರ್ಬಿ ಅಂತ ಬಳಸ್ತಿದ್ರು. ಗೊತ್ತಿದ್ದಿರ್ಬೋದು ಕೆಲವೊಬ್ರಿಗೆ ಗೊತ್ತಿರಲಿಕ್ಕಿಲ್ಲ ರೀ. ಅದ್ರೊಳಗನ ರೊಟ್ಟಿ ಅಥವಾ ಚಪಾತಿ ಇಟ್ಟು ಚಪಾತಿ ಒಳಗನ ಪಲ್ಯ ಹಾಕಿಬಿಟ್ಟು ಕಟ್ತಿದ್ರು. ಅವಾಗ ಜಾಸ್ತಿ ಮಾಡ್ತಿದ್ರು. ಇದು ಟೇಸ್ಟ್ ಮಾತ್ರ ಮಸ್ತಾಗಿರುತ್ತೆ ನೋಡಿರಿ. ಕ್ರಿಸ್ಪಿಯಾಗಿ ಅನಿಸುತ್ತೆ. ಅಂದರೆ ಶೇಂಗಾನ ಹುರಿದು ಸ್ವಲ್ಪ ತರಿಯಾಗಿ ಪುಡಿ ಮಾಡಿ ಹಾಕಿರ್ತೀವಲ್ಲ, ಹಾಗಾಗಿ ಟೇಸ್ಟ್ ಮಾತ್ರ ಮಸ್ತ್ ಇರುತ್ತೆ ಚಪಾತಿ ಜೊತೆ ರೀ. ರೊಟ್ಟಿ ಜೊತೆನೂ ಚಲೋತ್ನಾಗಿರುತ್ತೆ. ಈಗಿದ್ರೆ ಅದು ಒಗ್ಗರಣೆಗೆ ಜೀರಿಗೆ, ಸಾಸಿವೆ, ಇಂಗು, ಕರಿಬೇವು ಸೊಪ್ಪು ಮತ್ತು ಉಳ್ಳಾಗಡ್ಡಿ, ಉಪ್ಪು ಹಾಕಿ ಉಳ್ಳಾಗಡ್ಡಿ ಕೆಂಪಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಅಷ್ಟು ತನಕ ಉಳ್ಳಾಗಡ್ಡಿ ಹುರಿದ್ಮೇಲೆ ಅದಕ್ಕೆ ಅರಿಶಿನ ಪುಡಿ, ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಧನಿಯಾ ಪುಡಿ ಹಾಕ್ಬೋದು ರೀ ಬೇಕಂದರೆ. ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡಿತೈತಿ. ಧನಿಯಾ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ, ಖಾರದ ಪುಡಿ ಹಾಕಿ ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆಮ್ಚೂರು ಪುಡಿ ಹಾಕಿದ್ದೀನಿ, ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಅಂದರೆ ಹುಳಿ ಇದ್ದರೆ ಇಷ್ಟ ಆಗುತ್ತೆ ನಮಗೆ ಯಾವುದಾದ್ರೂ ಪಲ್ಯ ರೀ. ಆಮ್ಚೂರು ಪುಡಿ ಇದ್ದಿತ್ತಿಲ್ಲ ಅಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ, ಸ್ವಲ್ಪ ಬೆಲ್ಲನೂ ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೋದು. ಈಗಿದ್ರೆ ಸ್ವಲ್ಪ ಆಮ್ಚೂರು ಪುಡಿನೂ ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಶೇಂಗಾನ ಹುರಿದು ಸ್ವಲ್ಪ ತರಿಯಾಗಿ ಅಂದರೆ ಅಬ್ಡ ಮಾಡಿ ಇಟ್ಟಿರ್ತೀವಲ್ರಿ, ಅದನ್ನ ಶೇಂಗಾ ಹಾಕಿಬಿಟ್ಟು ಚಲೋತ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವ ಶೇಂಗಾ ಪಲ್ಯ ರೆಡಿ ಆಗುತ್ತೆ ನೋಡಿರಿ. ನೀವು ಖಂಡಿತ ಟ್ರೈ ಮಾಡಿರಿ. ಮೊಸರು ಜೊತೆ ತಿಂದ್ರಂತೂ ಇನ್ನೂ ಬೆಸ್ಟಾಗಿರುತ್ತೆ. ಅಂದರೆ ಈ ಪಲ್ಯ ಸ್ವಲ್ಪ ಮೊಸರನ್ನ ಮಿಕ್ಸ್ ಮಾಡಿಕೊಂಡು ತಿನ್ಬೋದು.
ಈಗ ಫೈನಲಿ ಪಲ್ಯನೂ ರೆಡಿ ಮಾಡಿ ಇಟ್ಬಿಟ್ಟು ರೊಟ್ಟಿ ಮಾಡಾಕಂತೀನಿ ನೋಡಿರಿ. ಫಸ್ಟ್ ರೊಟ್ಟಿ ನಾಳೆಗೆ ಹಾಕಾಕತ್ತಿದ್ದು ಅಂದರೆ ಅದನ್ನೂ ಒಂದೊಂದ್ಸಲ ಅನ್ನ ತಿನ್ನೋತ್ರಿ, ಒಂದೊಂದ್ಸಲ ತಿನ್ನಂಗಿಲ್ಲ. ಇಲ್ಲ ಬಿಸಿ ರೊಟ್ಟಿ ಇದ್ರೆ ತಿನ್ನೋತ್ತೆ, ಮತ್ತು ಚಪಾತಿ ಬೇಕಾಗುತ್ತೆ. ಅಂದ್ರೆ ಈ ಬ್ಯಾಸ್ಗೆಗಂತೂ ನಾಳೆಗೂ ತ್ರಾಸ ಆಗುತ್ತೆ ರೀ. ಕೆಲವೊಂದು ಸಲ ರೊಟ್ಟಿ ತಿನ್ನುತ್ತೆ, ಕೆಲವೊಂದು ಸಲ ತಿನ್ನಂಗಿಲ್ಲ, ಒಲ್ಲಂತ ಬಿಡುತ್ತೆ. ಅದಕ್ಕಾಗಿ ಬಿಸಿ ರೊಟ್ಟಿ ಮಾಡಾಕತ್ತಿದ್ದೆಲ್ಲ ಫಸ್ಟಿಗೆ ಒಂದು ಮಾಡಿಬಿಟ್ಟು ಮನೆಗೆ ಹಾಕ್ತಾರಪ್ಪ ಅಂತ ಹೇಳಾಕತ್ತಿದ್ದೆ. ಅಂದ್ರೆ ಪ್ರಾಣಿಗಾಗಲಿ ಮನುಷ್ಯರಾಗಲಿ ಆ್ಯಕ್ಚುಲಿ ಬ್ಯಾಸ್ಗ್ಯಾಗ ಎಷ್ಟು ಹುಷಾರಾಗಿದ್ರೂ ಕಮ್ಮಿನೇ ರೀ. ಅಂದ್ರೆ ನಾವು ಮನ್ಯಾಗ ಇರ್ತೀವಿ, ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗಂತೂ ಭಾಳ ಕಷ್ಟ ರೀ. ಯಾಕಂದ್ರೆ ಬಿಸಿಲಾಗ ಹೊರಗೆ ಹೋದಾಗೇನೈತಲ್ಲ ನೀರು ಜಾಸ್ತಿ ಕುಡಿಯೋಂಗಿಲ್ಲ, ಜಾಸ್ತಿ ಹೀಟ್ ಆಗ್ತಿರ್ತೈತಿ. ಅವಾಗೇನೈತಲ್ಲ ಸ್ವಲ್ಪ ರೊಟ್ಟಿ ಆಗಲಿ ಮತ್ತು ಈ ಥರ ಅಂಬ್ಲಿ ತೋರಿಸಿದ್ದೆ ಆದರೆ ಆ ಥರ ಅಂಬ್ಲಿ ಮಾಡಿ ಕುಡಿಯೋದು ಬೆಸ್ಟ್ ನೋಡಿರಿ. ಈಗಿದ್ರ ಅಡುಗೆ ಎಲ್ಲ ಮುಗಿಸಿ ಊಟನೂ ಮುಗಿಸ್ಬಿಟ್ಟು ಶಾವ್ಗಿನ ಪಾರ್ಸಲ್ ಕಳಿಸ್ಬೇಕಂತ ಪ್ಯಾಕ್ ಮಾಡಾಕಂತೀನಿ ನೋಡಿರಿ. ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಭಾಳ ಕಷ್ಟ ನೋಡಿರಿ. ಅದ್ರಾಗ ಕೊರಿಯರ್ ಮಾಡೋದಂದ್ರೆ ದೊಡ್ಡ ಕಷ್ಟದ ಕೆಲಸ ಅಂತ ಇವತ್ತು ಗೊತ್ತಾಯಿತು. ಅಂದರೆ ಇದು ನಿನ್ನಿದ ಲಾಗ್ ಅಲ್ರಿ. ಇವತ್ತು ನಾನು ಎಲ್ಲ ರಾತ್ರಿನೇ ಪ್ಯಾಕ್ ಮಾಡಿಟ್ಟು ಕೊರಿಯರ್ ಮಾಡೋಕ್ಕೆ ಹೋಗಿದ್ದೆ. ಅಂದ್ರೆ ಅದು ಒಂದು 500 ಗ್ರಾಮ್ ಹೆಚ್ಚಾದ್ರೂ 1 kgದ ರೇಟ್ ತೊಗೋತಾರೆ ಕೊರಿಯರ್ ಅದವರು. ಹಾಗಾಗಿ ಅದನ್ನ ಕೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಬೇಜಾರಂತ ಅನ್ನಿಸ್ತು. ಏನು ಮಾಡೋಕ್ಕಾಗಂಗಿಲ್ಲ ರೀ. ನಾವು ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿರ್ತೀವಲ್ಲ, ಹಾಗಾಗಿ ಅದ್ರ ಬಗ್ಗೆ ನಾಲೆಜ್ನೂ ಇರೋಂಗಿಲ್ಲ, ಏನು ಮಾಡ್ಬೇಕಂತನೂ ಗೊತ್ತಾಗಂಗಿಲ್ಲ ನೋಡಿರಿ. ಯಾವುದಾದ್ರೂ ಒಂದು ಏನಾದ್ರೂ ಹೊಸ ಕೆಲಸ ಮಾಡೋ ಮುಂದೆ ಸ್ವಲ್ಪ ಟೆನ್ಷನ್ ಇರ್ತೈತಿ, ಗಾಬರಿನೂ ಇರ್ತೈತಿ, ಮತ್ತು ಹೆಂಗಾಗುತ್ತಪ್ಪ ಅಂತ ಅನ್ನಿಸ್ತಿರ್ತೈತಿ ರೀ. ಅಂದ್ರೆ ನಾವು ಇಲ್ಲಿ ಏನಂತಾರಲ್ಲ 1 kg ಕೊರಿಯರ್ ಮಾಡೋಕ್ಕೆ ಫಸ್ಟಿಗೆ ಹೋದ ಕೂಡಲೇ 100 ರೂಪಾಯಿ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ 80 ರೂಪಾಯಿ ಅಂತ ಹೇಳ್ತಾರೆ. ಅದ್ರಾಗ ಒಂದು 500 ಗ್ರಾಮ್ 600 ಗ್ರಾಮ್ ಹೆಚ್ಚಾಗ್ಬಿಟ್ರೆ ಅವ್ರು ಮತ್ತೊಂದು 200 ಗ್ರಾಮ್ ಎಕ್ಸ್ಟ್ರಾ ಸೇರಿಸ್ಬಿಟ್ಟು ಇಷ್ಟ ಆಗೈತಿ, ಇಷ್ಟು ಅಮೌಂಟ್ ಕೊಡಬೇಕು, ಇಲ್ಲಾಂದ್ರೆ ಬಿಟ್ಟು ಬಿಡ್ರಿ ಅಂತ ಹೇಳ್ಬಿಡ್ತಾರೆ. ಹಾಗಾಗಿ ನಮ್ಮ ಅವಶ್ಯಕತೆ ಇರ್ತೈತಲ್ಲ, ಕೊಡಲೇಬೇಕಾಗುತ್ತೆ ರೀ. ನಾಳೆ ಲಾಗ್ ಒಳಗೆ ಹೇಳ್ತೀನಿ ನಾನು. ಅಂದ್ರೆ 300 kg ಮೇಲೆ 600 ಎಷ್ಟೋ ಪಾಯಿಂಟ್ಸ್ ಆಗಿತ್ತು. ಅದಕ್ಕೆ ಅವರು 300 ರೂಪಾಯಿ ಚಾರ್ಜ್ ಮಾಡಿದ್ರು. ನನಗೂ ಕೇಳಿಬಿಟ್ಟು ಶಾಕ್ ಆಯಿತು. ಅಂದ್ರೆ ಈ ಥರ ಅದಾಗೇನೈತಲ್ರಿ ಮನ್ಸಿಗೆ ಸ್ವಲ್ಪ ಬೇಸರ ಅಂತ ಅನ್ನಿಸ್ತಿರ್ತೈತಿ. ಇನ್ನು ಶಾವ್ಗೆ ಹಿಂಗೆ ಗೊತ್ತೇನ್ರಿ, ಒಂದು 5 kg ನಾವು ಪಾರ್ಸಲ್ ಕಳಿಸಿದಾಗ ಬಸ್ಸಿಗೆ ಏನು ಇಡ್ತೀವಲ್ರಿ ಅದು ಇನ್ನೂ ಬೆಸ್ಟ್. ಬಸ್ಸಿಗೆ ಒಂದು ಪಾರ್ಸಲ್ ಇಟ್ಟು ಬಂದೆ ನಾನು. 5 kgಗೆ ಒಂದು 200 ರೂಪಾಯಿ ತೊಗೊತಾರೆ. ಧಾರವಾಡ, ಹುಬ್ಳಿ ಈ ಥರ ಎಲ್ಲನೂ. ಅಂದರೆ ಅವರೇ ಬಸ್ ಸ್ಟ್ಯಾಂಡ್ಗೆ ಬಂದುಬಿಟ್ಟು ಅದನ್ನ ತೊಗೋಬೇಕಾಗುತ್ತೆ. ನಾವು ಬಸ್ಸಿಗೆ ಇಟ್ಟಿದ್ದ ಬೆಸ್ಟ್ ರೀ. ಇಲ್ಲಾಂದ್ರೆ ಕೊರಿಯರ್ ಆಫೀಸ್ ಅಂತ ಇರುತ್ತೆ, ಅಲ್ಲೇ ಬಂದು ತೊಗೊಂಬಿಟ್ರೆ ಇನ್ನೂ ಸ್ವಲ್ಪ ರೇಟ್ ಕಮ್ಮಿ ಆಗುತ್ತೆ ರೀ. ಆದರೆ ಹೋಮ್ ಡೆಲಿವರಿ ಏನೈತಲ್ಲ ಸ್ವಲ್ಪ ಜಾಸ್ತಿ ಅಮೌಂಟ್ ಬೇಕಾಗುತ್ತೆ ನೋಡಿರಿ. ಪರ್ kgಗೆ 80 ರೂಪಾಯಿ ಕೊಡಬೇಕು. ಮತ್ತು ಒಂದು 500 ಗ್ರಾಮ್ ಹೆಚ್ಚಾಗ್ಬಿಟ್ರೆ ಮತ್ತದು 1 kgದ ರೇಟ್ ತೊಗೊತಾರೆ. ಅವ್ರಿಗೆ ತೊಗೊಳಕ್ಕೆ ಕಷ್ಟ ಆಗುತ್ತಲ್ಲ. ಅಂದರೆ ಎಲ್ಲರಿಗೂ ಕಷ್ಟ ಅಂತ ಅನ್ಸಂಗಿಲ್ಲ, ಕೆಲವೊಬ್ರಿಗೆ ಅನ್ನಿಸ್ತಿರ್ತಿತ್ತಲ್ಲ. ನಾನು ಇಷ್ಟ ಡೆಲಿವರಿ ಚಾರ್ಜ್ ಆಗುತ್ತೆ ಅಂದಾಗ ಅವ್ರಿಗೆ ಏನಪ್ಪ ಇಷ್ಟ ಅಮೌಂಟ್ ಎಲ್ಲಿಂದ ಕೊಡೋದು ಅಂತೇಳಿ ಸ್ಕಿಪ್ ಮಾಡಿಬಿಡ್ತಾರೆ. ಅಂದರೆ ನನಗೂ ಭಾಳ ಕಮೆಂಟ್ಸ್ ಎಲ್ಲ ಬಂದಿದ್ದು ರೀ. ಆದರೆ ಡೆಲಿವರಿ ಚಾರ್ಜ್ ಇಷ್ಟು ರೀ, ಮತ್ತು ಇಷ್ಟು ಅದು ಪ್ರಾಡಕ್ಟ್ ಅಂದರೆ ಶಾವ್ಗೆ ರೇಟ್ ಇಷ್ಟು ಅಂತ ಹೇಳಿದಾಗ ಸುಮ್ಮನೆ ಆಗ್ಬಿಡ್ತಾರೆ. ಯಾಕಂದ್ರೆ ಇಷ್ಟು ಅಮೌಂಟ್ ಹೆಂಗೆ ಕೊಡೋದು ಅಂತ ಅನ್ನಿಸ್ತಿರ್ತೈತೆ ರೀ. ಮತ್ತು ಏನೂ ಮಾಡೋಕ್ಕಾಗಂಗಿಲ್ಲ. ಅಂದ್ರೆ ನಾವು ನಮ್ಮ ಏನು ಶಾವ್ಗೆದ ರೇಟ್ ಎಷ್ಟೈತಲ್ಲ ಅಷ್ಟು ಹೇಳಿರ್ತೀವಿ. ಡೆಲಿವರಿ ಚಾರ್ಜ್ 80 ರೂಪಾಯಿ ಎಷ್ಟಾದಾಗ ಅದು ಅಮೌಂಟ್ ಜಾಸ್ತಿ ಆಗ್ತೈತಿ. ಹಾಗಾಗಿ ನಾನು ಏನು ಹೇಳ್ಬೇಕಂತ ಗೊತ್ತಾಗಂಗಿಲ್ಲ ರೀ, ಸೈಲೆಂಟಾಗಿ ಇದ್ಬಿಡ್ತೀನಿ. ಯಾಕಂದರೆ ನಮ್ಮ ಥರನೇ ಮತ್ತೊಬ್ಬರು ಅಲ್ರಿ, ಜಾಸ್ತಿ ಆದಾಗ ಅವ್ರಿಗೆ ಒಲ್ಲಂತ ಅನ್ನಿಸ್ತಿರ್ತೈತಿ. ಹಾಗಾಗಿ ಬಸ್ಸಿಗಿಟ್ಟು ತೊಗೋದು ಬೆಸ್ಟ್ ನೋಡಿರಿ. ಅಂದ್ರೆ ನಾನು ಕೇಳಿ ಬಂದಿದ್ದು ಅಲ್ಲೇ ಬಂದು ತೊಗೊಂಡು ಹೋಗೋದು ಕೊರಿಯರ್ ಆಫೀಸ್ಗೆ, ಇಲ್ಲಾಂದ್ರೆ ಬಸ್ಸಿಗೆ ಇಡೋದು ಬೆಸ್ಟ್ ಅಂತ ಅನ್ನಿಸ್ತು. ಯಾರಿಗಾದರೂ ಬೇಕಾಗಿರೋ ಬಸ್ಸಿಗೆ ಅಥವಾ ಕೊರಿಯರ್ ಆಫೀಸ್ಗೆ ಬಂದು ತೊಗೊಂಡು ಹೋದ್ರೆ ಸ್ವಲ್ಪ ಅಮೌಂಟ್ ಕಮ್ಮಿ ಆಗುತ್ತೆ ರೀ. ಆದರೆ ಹೋಮ್ ಡೆಲಿವರಿ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನೋಡಿರಿ. ಅಂದ್ರೆ ನಿಮಗೂ ತಿಳಿದಿರಲಿ. ಮತ್ತು ಈ ಥರ ಬೇಕಂದ್ರೆ ಆ ಥರ ನೀವು ಆರ್ಡ್ರ್ ಕೊಡ್ಬೋದು. ಅಂದ್ರೆ ಕೊರಿಯರ್ ಆಫೀಸ್ಗೆ ಬಂದು ತೊಗೊಂಡು ಹೋಗ್ತಿದ್ರು, ಅಥವಾ ನಾನು ಬಸ್ಸಿಗಿಟ್ಟು ನಿಮ್ಗೆ ಆ ಬಸ್ ನಂಬರ್ ಆಗಲಿ ಮತ್ತು ಅವ್ರ ನಂಬರ್ ಆಗಲಿ ಕಳಿಸಿರ್ತೀನಿ. ಸ್ವಲ್ಪ ಅಮೌಂಟ್ ಅಂದ್ರೆ 5 kg ನಾವು ಕಳಿಸ್ಬಿಟ್ರೆ ಒಂದು 200 ರೂಪಾಯಿ ಒಳಗಡೆ ನಿಮ್ಗೆ ಅಂದರೆ 200 ರೂಪಾಯಿ 250 ರೂಪಾಯಿ ಅಷ್ಟೇ ತೊಗೊತಾರೆ. ಬಂದು ನೀವು ಬಸ್ ಸ್ಟ್ಯಾಂಡ್ಗೆ ತೊಗೋಬೇಕಾಗುತ್ತೆ. ನಾನು ಇವತ್ತು 5 kg ಶಾವ್ಗಿನ ಧಾರವಾಡಕ್ಕೆ ಬಸ್ಸಿಗೆ ಇಡಬೇಕಾದ್ರೆ 200 ರೂಪಾಯಿ ತೊಗೊಂಡ್ರು. ಅಂದರೆ ಈ ಥರ ಆದಾಗ ಕಮ್ಮಿ ಆಗುತ್ತೆ ರೀ. ಅದಕ್ಕಾಗಿ ನಿಮಗೂ ಹೇಳಿದೆ ಅಷ್ಟೇ. ಚಾರ್ಜ್ ಹೆಂಗೆ ಗೊತ್ತೇನ್ರಿ, ಹೋಮ್ ಡೆಲಿವರಿ ಅಂದ್ರೆ ಅಷ್ಟು ಇದ್ದೇ ಇರುತ್ತಂತ ನಾನು ಭಾಳ ಕಡೆ ಕೇಳಿದ್ದೀನಿ. ಅಂದ್ರೆ ಪರ್ kgಗೆ 80 ರೂಪಾಯಿ ಕೊಡಬೇಕಾಗುತ್ತೆ. ಅದ್ರಾಗ 100 ಗ್ರಾಮ್ 200 ಗ್ರಾಮ್ ಹೆಚ್ಚಾದರೂ ಅದ್ರದ್ದು ಅಮೌಂಟ್ ಕೊಡಬೇಕು. ಅಂದರೆ 80 ರೂಪಾಯಿಗೆ kg ಅಂದರೆ ಅದಕ್ಕೆ ಎಷ್ಟು ಆಗುತ್ತಲ್ಲ ಅಷ್ಟು ಅಮೌಂಟ್ ಕೊಟ್ಟನೆ ನಾವು ಕೊರಿಯರ್ ಮಾಡಬೇಕಾಗುತ್ತೆ ರೀ.
ಬಸ್ಸಿಗೆ ಇಡೋದು ಬೆಸ್ಟ್ ನೋಡಿರಿ. ನಾನು 5 ಕೆ ಜಿ ಏನೈತಲ್ಲ ಬಸ್ಸಿಗೆ ಇಟ್ಟಿದ್ದು 5 ಕೆ ಜಿಗೆ ಏನೈತಲ್ಲ ಒಂದು 200 250 ರೂಪಾಯಿ ಅಷ್ಟೇ ತೊಗೊತಾರೆ. ಹಾಗಾರಿ ಇದು ಪಾರ್ಸಲ್ ಧಾರವಾಡಕ್ಕೆ ಹೋಗೋದೈತಿ. 5 ಕೆ ಜಿ ಮೇಲೆ 400 ಗ್ರಾಮ್ ಆಗೈತೆ ನೋಡಿರಿ. ಅಂದರೆ ಬಾಕ್ಸ 300 ಗ್ರಾಮ್ ಐತಿ, ನಾನೊಂದು 100 ಗ್ರಾಮೇ ಎಕ್ಸ್ಟ್ರಾ ಹಾಕಿದ್ದು. ಹಾಗಾಗಿ 5 ಕೆ ಜಿ ಮೇಲೆ 400 ಗ್ರಾಮ್ ಆಗಿತ್ತು. ಅಂದರೆ ನಿಮಗೂ ಕ್ಲಾರಿಟಿ ಇರಲಿ ಅಂತೇಳಿ ಶೇರ್ ಮಾಡಿದ್ದಷ್ಟೇ ರೀ. ನಮ್ಮ ಮನೆಯವ್ರಿದ್ರೆ ಏನು ಕನ್ಫ್ಯೂಸ್ ಮಾಡಿ ಇನ್ನಷ್ಟು ಹಾಕಂತಾರೆ, ಆದರೆ ಕೊರಿಯರ್ ಚಾರ್ಜ್ ಜಾಸ್ತಿ ಆಗುತ್ತಂತ ನನಗೆ ಟೆನ್ಷನ್ ಆಗಾಕತ್ತಿತ್ತು ಅಷ್ಟೇ ರೀ. ಫೈನಲಿ 2 ಬಾಕ್ಸ್ ಪ್ಯಾಕ್ ಮಾಡಿ ಒಂದು ಕಡೆ ಖುಷಿ ಆಕತ್ತಿದ್ರೆ ಒಂದು ಕಡೆ ಟೆನ್ಷನ್ ಆಗಾಕತ್ತಿ ಅಷ್ಟೇ ರೀ. ಫೈನಲಿ 2 ಬಾಕ್ಸನ್ನು ಪ್ಯಾಕ್ ಮಾಡಿಬಿಟ್ಟು ಅದ್ರದ್ದು ಹೆಸರತ್ತೆಲ್ಲ ಬರಿಬೇಕಲ್ರಿ, ಅದನ್ನು ಎಲ್ಲ ಬರೆದ್ಬಿಟ್ಟು ಹಾಗಾರಿ ಇದು ಹಪ್ಪಳ ಮತ್ತು ಶಾವ್ಗಿನ ಏನು ಪ್ಯಾಕ್ ಮಾಡಿದ್ದೆಲ್ಲ ಅಂದರೆ ನೀಟಾಗಿ ಎಲ್ಲನೂ ಪ್ಯಾಕ್ ಮಾಡಬೇಕು. ಅವ್ರು ಬಾಕ್ಸ್ದಕ್ಕೆ ಎಲ್ಲನೂ ಇಂಚಾಗಿ ಮೆಜರ್ಮೆಂಟ್ ತೊಗೊಂಡು ಅದ್ರ ಚಾರ್ಜ್ ಹಾಕ್ತಾರೆ. ಹಾಗಾರಿ 3 ಕೆ ಜಿ ಮೇಲೆ 667 ಪಾಯಿಂಟ್ಸ್ ಆಗಿತ್ತು. ಆದ್ರೂ ಅವರು 3 ಕೆ ಜಿ ಮೇಲೆ 800 ಗ್ರಾಮ್ ಅಂತ ಹೇಳಿದ್ಬಿಟ್ಟು 4 ಕೆ ಜಿದು ಡೆಲಿವರಿ ಚಾರ್ಜ್ ತೊಗೊಂಡ್ರು. ಕೊಟ್ಟು ಬಂದೆ ರೀ, ಏನು ಮಾಡೋಕ್ಕಾಗಿಲ್ಲ. ನಾಳೆ ಲಾಗ್ ಒಳಗೆ ಮತ್ತೆ ಶೇರ್ ಮಾಡ್ಕೊತೀನಿ ಎಲ್ಲಿ ನಾನು ಕೊರಿಯರ್ ಕಳಿಸಿದ್ದು ಅಂತೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ.